ಆತ್ಮೀಯ ವಿದ್ಯಾರ್ಥಿಗಳಿಗೆ ಸುನಿತಾ VSR ಮಾಡುವ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, 2023 ಮತ್ತು 24ನೇ ಸಾಲಿಗೆ ಯಾರೆಲ್ಲ SSLC ಪರೀಕ್ಷಾ ನೋಂದಾವಣಿಯನ್ನು ಮಾಡಿಕೊಂಡಿರುತ್ತಾರೋ ಅವರಿಗೆಲ್ಲ ಫಲಿತಾಂಶವನ್ನು ಉತ್ತಮೀಕರಣಗೊಳಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ SSLC ಪರೀಕ್ಷೆಯನ್ನು ಮಾಡುವ ವಿಚಾರದಲ್ಲಿ ಒಂದು ನೂತನ ಪ್ರಯತ್ನವನ್ನು ಮಾಡುತ್ತಿದೆ. ಅದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅಂದರೆ SSLC 3 ಪರೀಕ್ಷಾ ಹಂತಗಳ ಒಂದು ವಿವರ. ಅಂದರೆ ಮೊದಲೆಲ್ಲ ನಮಗೆ ಒಂದು ಮುಖ್ಯ ಪರೀಕ್ಷೆಯನ್ನು ನಡೆಸಿ ಅದು ಆಗಿದ್ದಾದಮೇಲೆ ಒಂದು ಸಪ್ಲಿಮೆಂಟ್ರಿಯನ್ನು ನಡೆಸ್ತಾ ಇದ್ದರು. ಅದಲ್ಲದೆ ಆ ಒಂದು ಸಪ್ಲಿಮೆಂಟ್ರಿ ಜೊತೆಗೆ ಮತ್ತೊಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಸೊ ಅದು ಈ ಒಂದು 3 ಪರೀಕ್ಷಾ ಹಂತಗಳ ಒಂದು ವಿವರ ಆಗಿರುತ್ತೆ. ಆದರೆ ಆ ಒಂದು 3 ಪರೀಕ್ಷಾ ಹಂತಗಳಲ್ಲಿ ಕೂಡ ಪರೀಕ್ಷೆಯನ್ನು ನಾವು ಎದುರಿಸಬೇಕಾದ್ರೆ ಪಾಲನೆ ಮಾಡಬೇಕಾಗಿರ್ತಕ್ಕಂತಹ ಒಂದು ವಿಷಯಗಳು ಏನಿದೆ ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ತಿಳಿದುಕೊಳ್ಳೋಣ. ಫಲಿತಾಂಶ ಉತ್ತಮೀಕರಣಗೊಳಿಸಲು ಕರ್ನಾಟಕದ ಸರ್ಕಾರದ ಕಡೆಯಿಂದ ಇದೊಂದು ನೂತನ ಪ್ರಯತ್ನ ಅಂತ ಹೇಳಬಹುದು. ಪ್ರತಿಯೊಂದು ವಿದ್ಯಾರ್ಥಿಯೂ ಕೂಡ 3 ಪರೀಕ್ಷೆಗಳನ್ನು ಬರೆಯಲು ಅರ್ಹರಾಗಿರುತ್ತಾರೆ. ಯಾರೆಲ್ಲ ಫ್ರೆಶ್ ಕ್ಯಾಂಡಿಡೇಟ್ ಆಗಿರ್ತಾರೋ, ಶಾಲೆಯ ವಿದ್ಯಾರ್ಥಿ ಆಗಿರುತ್ತಾರೋ, ರಿಪೀಟರ್ ಆಗಿರುತ್ತಾರೋ ಎಲ್ಲರಿಗೂ ಕೂಡ, ಅಂದರೆ ಖಾಸಗಿ ವಿದ್ಯಾರ್ಥಿಯಾಗಿರುತ್ತಾರೋ ಇವರು ಎಲ್ಲರಿಗೂ ಕೂಡ 3 ಪರೀಕ್ಷೆಗಳನ್ನು ಕೂಡ ಬರೆಯುವಂತಹ ಅವಕಾಶ ಇರುತ್ತದೆ. ಆದರೆ ಪಾಲಿಸಬೇಕಾಗಿರ್ತಕ್ಕಂತಹ ಒಂದು ಕೆಲವು ಷರತ್ತುಗಳಂತೂ ನೋಡಬೇಕು. ಅಂದರೆ ಈ ಒಂದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಷರತ್ತುಗಳನ್ನು ನಾವು ಪಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಪರೀಕ್ಷೆ 2023 ಮತ್ತು 20ನೇ ಸಾಲಿನ 3 ಪರೀಕ್ಷೆಗಳು. ಪರೀಕ್ಷೆ 1 ಬಂದು ಇದು ಮುಖ್ಯ, ಕಡ್ಡಾಯವಾಗಿ ಎಲ್ಲ ಮಕ್ಕಳು ಬರೀಬೇಕಾಗಿರ್ತಕ್ಕಂತಹ ಒಂದು ಪರೀಕ್ಷೆ. ಅದು ಫ್ರೆಷರ್ಸ್ ಆಗ್ಬೋದು, ಇಲ್ಲ ರಿಪೀಟರ್ಸ್ ಆಗ್ಬೋದು, ಇಲ್ಲ ಪ್ರೈವೇಟ್ ಆಗಿ ಅಪ್ಲೈ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಾಗ್ಬೋದು. ಇದು ಕಂಪಲ್ಸರಿ ಪರೀಕ್ಷೆ 1 ಪ್ರತಿಯೊಬ್ಬರೂ ಕೂಡ ಬರೆಯಲೇಬೇಕಾಗತ್ತೆ. ಪರೀಕ್ಷೆ 2 ಪೂರಕ. ನೀವು ಸಪ್ಲಿಮೆಂಟ್ರಿ 1 ಅಂತ ಹೇಳಿಬಿಟ್ಟು ಬರೀತಾ ಇದ್ರಿ ಮೊದಲೆಲ್ಲ ಕೂಡ. ಮೇನ್ ಎಕ್ಸಾಮ್ ಆಗಿದ್ಮೇಲೆ ಮತ್ತೆ ಬರ್ತಕ್ಕಂತಹ ಒಂದು ತಿಂಗಳು 2 ತಿಂಗಳು ಆಗಿದ್ದಾದಮೇಲೆ ಬರ್ತಕ್ಕಂಥ ಒಂದು ಸಪ್ಲಿಮೆಂಟ್ರಿ, ಅದ್ರ ಜೊತೆಗೆ ಇವಾಗ ಇನ್ನೊಂದು ಸಪ್ಲಿಮೆಂಟ್ರಿ, 2 ಸಪ್ಲಿಮೆಂಟ್ರಿಗಳನ್ನು ನೀವು ಬರೀಬೇಕಾಗತ್ತೆ. ಆದರೆ ಕೆಲವು ಮಕ್ಕಳಿಗೆ ಡೌಟ್ ಇರುತ್ತೆ, ನಾವು 3 ಪರೀಕ್ಷೆಗಳನ್ನು ನಾವು ಬರೀಬೇಕಾ ಅಂತ. ಇಲ್ಲ ವಿದ್ಯಾರ್ಥಿಗಳೇ, ಈ 3 ಪರೀಕ್ಷೆಗಳು ನಿಮಗೆ ಕಡ್ಡಾಯವಾಗಿರೋದಿಲ್ಲ. ಪರೀಕ್ಷೆ 1 ಅಂತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಅದು ಯಾವ ರೀತಿ ಅಂತ ನೋಡೋಣ. ಮೊದಲನೇದಾಗಿ ಪರೀಕ್ಷೆ 1. ಎಲ್ಲ ವಿದ್ಯಾರ್ಥಿಗಳು ಯಾರೆಲ್ಲ ಕೂಡ ಪರೀಕ್ಷೆಗೆ ನೋಂದಣಿಯನ್ನು ಮಾಡಿಸಿರುತ್ತಾರೋ ಆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಪರೀಕ್ಷೆ 1 ಕಡ್ಡಾಯವಾಗಿ ಈ ಪರೀಕ್ಷೆಯನ್ನು ಬರೆಯಲೇಬೇಕಾಗತ್ತೆ. ಈ ಪರೀಕ್ಷೆಯಲ್ಲಿ ಅಂಕಗಳು ಏನಾದರೂ ಕಡಿಮೆ ಬಂದಿದ್ದರೆ ಆ ಒಂದು ಅಂಕಗಳು ನಮಗೆ ಬೇಕಾಗಿಲ್ಲ, ಇನ್ನೊಂದಷ್ಟು ಅಂಕಗಳು ನಮಗೆ ಜಾಸ್ತಿ ಬರಬೇಕು ಅಂತ ಏನಾದರೂ ನಿಮಗೆ ಅನಿಸಿದರೆ ಅಂತಹವರು ಪರೀಕ್ಷೆ 1 ಮತ್ತು 2 ಪಡೆಯಬಹುದು. ಈ 3 ಪರೀಕ್ಷೆಗಳಲ್ಲೂ ನೀವು ಬರೆದಾಗ ಯಾವ ಪರೀಕ್ಷೆಯಲ್ಲಿ ನಿಮಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರುತ್ತಾರೋ ಆ ಒಂದು ಅಂಕಗಳನ್ನು ಮಾತ್ರ ನಿಮಗೆ ನಮೂದನ್ನು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪರೀಕ್ಷೆ 1ರಲ್ಲಿ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ನೀವೇನಾದರೂ 35 ತಗೊಂಡಿದ್ರೆ ನಿಮಗೆ ಅದು ಇಷ್ಟ ಆಗಲಿಲ್ಲ ಅಂದರೆ, ಅಯ್ಯೋ ನಾವು 35 ಬಂದಿದ್ದಿಲ್ಲ, ಇನ್ನೊಂದು 50 ಬರಲಿ ಅಂತ ಹೇಳ್ಬಿಟ್ಟು ಏನಾದರೂ ಪರೀಕ್ಷೆ 2 ನೀವು ಬರೆದಾಗ ಅಲ್ಲೇನಾದರೂ 50 ಅಂಕಗಳು ಪಡೆದ್ರೆ ಆ 50 ಅಂಕಗಳನ್ನು ಅವರು ತಗೊತಾರೆ. ಇಲ್ಲ ನೀವೇನಾದರೂ ಕಡಿಮೆ ಅಂಕಗಳನ್ನು ತಗೊಂಡ್ರೆ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂತಹ ಪರೀಕ್ಷೆ 1 ಅಂಕನ್ನು ಅವರು ತಗೊತಾರೆ. ಇದು ನೆನಪಿರಲಿ ನಿಮಗೆ ವಿದ್ಯಾರ್ಥಿಗಳೇ. ಇದು ಹೊಸಬರು ಮತ್ತು ಖಾಸಗಿ ಪರೀಕ್ಷೆಗಳು ನೇರವಾಗಿ ಪರೀಕ್ಷೆ 2 ಮತ್ತು 3 ಬರೆಯುವಂತಿಲ್ಲ. ಈಗ ಪ್ರೈವೇಟ್ ಕ್ಯಾಂಡಿಡೇಟ್ ಇಲ್ಲಾಂತಂದರೆ ಈ ಹೊಸದಾಗಿ ಅಡ್ಮಿಷನ್ ಆಗಿರ್ತಾರಲ್ವ,
ಇವರೆಲ್ಲ ಕೂಡ ಈ ಒಂದು ರಿಪೀಟರ್ಸ್ ಆಗಿರ್ತಾರಲ್ವ, ಅವರೆಲ್ಲರೂ ಕೂಡ ಡೈರೆಕ್ಟಾಗಿ ಪರೀಕ್ಷೆ 1 ಮತ್ತು 3 ಬರೀಕೊಡೋದು. ಅವರು ಕೂಡ ಪರೀಕ್ಷೆ 1 ಬರೆದು ಅದರಲ್ಲಿ ಅವ್ರಿಗೆ ಏನಾದರೂ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಅವರು ಕೂಡ ಪರೀಕ್ಷೆ 1 ಮತ್ತು 3 ಬರೆಯುವಂಥದ್ದಾಗಿರುತ್ತೆ. ಆದರೆ ಡೈರೆಕ್ಟಾಗಿ ನಾವು 1 and 2 and 3 ಬರೀತೀವಿ ಅಂದರೆ ಅದು ಆಗೋದಿಲ್ಲ, ಅದು ನೆನಪಿರಲಿ. ಪರೀಕ್ಷೆ 2 ಮತ್ತು 3 ಪುನರಾವರ್ತಿತ ಅಭ್ಯರ್ಥಿಗಳು, ಶಾಲಾ ಮತ್ತು ಖಾಸಗಿ ಅಭ್ಯರ್ಥಿಗಳು. ಇದನ್ನು ಪರೀಕ್ಷೆ 1 ಬರೆಯದ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾರು 2 ಮತ್ತು 3 ಪರೀಕ್ಷೆಗಳನ್ನು ಬರೆಯುತ್ತಾರೋ ಅವ್ರಿಗೆ ಏನಪ್ಪ ಇದು ಅಂತಂದರೆ, ಫಸ್ಟು ಪರೀಕ್ಷೆಯನ್ನು ಯಾರೆಲ್ಲ ಬರೆದಿರ್ತಾರೋ ಅವ್ರಿಗೆ ಮಾತ್ರ ಇಲ್ಲಿ 1 and 2 and 3 ಪರೀಕ್ಷೆಯನ್ನು ಬರೆಯೋಕ್ಕೆ ಅವಕಾಶವನ್ನು ಒದಗಿಸ್ಕೊಡ್ತಾರೆ. ಇಲ್ಲ ನಾವು ಡೈರೆಕ್ಟಾಗಿ ಪರೀಕ್ಷೆ 1ಗೆ ನಾವು ಪ್ರಿಪೇರ್ ಆಗಿಲ್ಲ, ನಾವು 2 ಮತ್ತು 3 ಬರಿತೀವಿ ಅಂದರೆ ಅಲ್ಲಿ ಅವಕಾಶ ಇಲ್ಲ. ನೀವು ಅದೆಷ್ಟು ಓದಿದರೆ ಅಷ್ಟು ಪರೀಕ್ಷೆ 1 ಬರೆದು ಅದರಲ್ಲಿ ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಮಾತ್ರ ಪರೀಕ್ಷೆ 2 ಮತ್ತು 3 ತಗೋಬೇಕಾಗತ್ತೆ. ಇದು ಈ ಥರ ಇದ್ದರೆ 2023-24 ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿ ಪ್ರಕಟವನ್ನು ಮಾಡಿದ್ದಾರೆ. ಅಂದರೆ ಇದು ತಾತ್ಕಾಲಿಕವಾಗಿ ಜಸ್ಟ್ ಎಕ್ಸಾಂಪಲ್ ಆಗಿ ಕೊಟ್ಟಿರ್ತಕ್ಕಂತಹ ಒಂದು ವೇಳಾಪಟ್ಟಿ ಆಗಿರುತ್ತದೆ. ಅಂದರೆ ಆ ಒಂದು ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿಯಲ್ಲಿ 25ನೇ ತಾರೀಕಿನಿಂದ ಹಿಡಿದು ಮಾರ್ಚ್ ತಿಂಗಳು ಏಪ್ರಿಲ್ 6ನೇ ತಾರೀಕು ತನಕ ಎಕ್ಸಾಮ್ ಅಂತಕ್ಕಂಥದ್ದು ಇರುತ್ತೆ. ಅದರಲ್ಲಿ ನಮಗೆ ಈ ಥರ ಇಷ್ಟು ಅಂದರೆ ಫಸ್ಟ್ ಎಕ್ಸಾಮ್ ಬೇರೆ ಇರುತ್ತೆ, ಸೆಕೆಂಡ್ ಎಕ್ಸಾಮ್ ಬೇರೆ ಇರುತ್ತೆ, ಥರ್ಡ್ ಎಕ್ಸಾಮ್ ಬೇರೆ ಇರುತ್ತೆ. ಆ ಥರ ಇದ್ದಂಥ ಪಕ್ಷದಲ್ಲಿ ಏನಾದರೂ ಆಕ್ಷೇಪಣೆ ಇದ್ದರೆ ಸಲ್ಲಿಸಲು ಕೊನೆಯ ದಿನಾಂಕವನ್ನು 15ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ ಈ ಮಂತು. ಇದರಲ್ಲಿ ಏನಾದರೂ ನಿಮಗೆ ಆಕ್ಷೇಪಣೆ ಏನಾದರೂ ಇದ್ದರೆ ಬೋರ್ಡ್ಗೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿದರೆ ಮತ್ತೆ 2ನೇ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಬೋರ್ಡ್ ಕಡೆಯಿಂದ ಪ್ರಕಟ ಮಾಡುತ್ತಾರೆ. ವಿದ್ಯಾರ್ಥಿಗಳೇ, ಇದಿಷ್ಟು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಧನ್ಯವಾದಗಳು.